Imagine the whole field. You are sitting in the corner of a field and you are seeing a green everywhere. ಮಧ್ಯ ಎಲ್ಲೋ ನಾನು ಹೋದ ವಾರ ಹೇಳಿದ ಹಾಗೆ ಮಧ್ಯ ಎಲ್ಲೋ ಒಂದು ಟೆಂಪಲ್ ಇದೆ. ಆ ಟೆಂಪಲ್ ಗೋಪುರ ಕಾಣಿಸ್ತಾ ಇದೆ. ಅದನ್ನು ಇಮ್ಯಾಜಿನ್ ಮಾಡ್ತಾ ಅದರ ಆ್ಯಕ್ಚುಲೈಸೇಷನ್ ಮಾಡ್ಕೊಳ್ಳಿ. ಅದನ್ನು ವಾಸ್ತವವಾಗಿ ಅಲ್ಲಿದೆ ಅಂತ ಮನಸ್ಸಲ್ಲಿಟ್ಕೊಳ್ಳಿ. ಬಿಕಾಸ್ ರಿಮೆಂಬರ್, ಮೆಡಿಟೇಷನ್ ಇಸ್ ಹಾಫ್ ಇಮ್ಯಾಜಿನೇಷನ್ ಆ್ಯಂಡ್ ಅದರ್ ಹಾಫ್ ಇಸ್ ಆ್ಯಕ್ಚುಲೈಸೇಷನ್. ಆಗಲೇ ನೀವು ಮೆಡಿಟೇಷನ್ಗೆ ಹೋಗೋಕ್ಕೆ ಸಾಧ್ಯ. ಇಲ್ಲಾಂದರೆ you are just sitting. Okay, so you should have a purpose in life. The purpose is you have to expand your mind to the maximum extent possible. ವಿಜುವಲೈಸೇಷನ್ಗೆ ತುಂಬ ಈಸಿ ಆಗುತ್ತೆ. ಸ್ಕೈ ಇಸ್ ದ ಲಿಮಿಟ್. ಇಲ್ಲ ಒಂದು ಸನ್ರೈಸು, ಇಲ್ಲ ಒಂದು ಸನ್ಸೆಟ್ಟು, ಇಲ್ಲ ಕನ್ಯಾಕುಮಾರಿ ಹೋಗಿ ನೋಡ್ತಾ ಇದ್ದೀನಿ ಸನ್ರೈಸ್ ಆರ್ ಸನ್ಸೆಟ್ ಅನ್ನೋದನ್ನು ಊಹಿಸಿಕೊಳ್ಳಿ. ಕಲ್ಪನೆ ಅಲ್ಲ. ಇಮ್ಯಾಜಿನೇಷನ್ ಈಸ್ ಆ್ಯಕ್ಚುಲಿ ಓವರ್ ಅ ಪೀರಿಯಡ್ ಆಫ್ ಟೈಮ್ ಆ್ಯಕ್ಚುಲೈಸೇಷನ್. ಅದು ನಿಮಗೆ ವಾಸ್ತವವಾಗಿ ಆಗುತ್ತೆ. ಯಾಕಂದರೆ ಮೆಡಿಟೇಷನ್ ಇಸ್ ಹಾಫ್ ಕಲ್ಪನೆ, ಫುಲ್ ಕಲ್ಪನೆ. ಬಟ್ ಆ ಕಲ್ಪನೆಗೆ ಡೈರೆಕ್ಷನ್ ಕೊಡೋಕ್ಕೆ ಒಂದು ಮಂತ್ರ ಬೇಕು, ಒಂದು ಗುರು ಬೇಕು. ಆ ಮಂತ್ರ ಹಾಗೂ ಗುರುವಿಂದ ಆ್ಯಕ್ಚುಲೈಸೇಷನ್ ಮಾಡ್ಕೋಬೋದು. ಒಂದು ಸಿದ್ಧಾಂತ ಬೇಕು, ಒಂದು ಪ್ರಿನ್ಸಿಪಲ್ ಬೇಕು, ಒಂದು ಡೈರೆಕ್ಷನ್ ಬೇಕು. ಆ ಡೈರೆಕ್ಷನ್ ಹೆಂಗೆ ಹೋಗ್ತಾ ಇದ್ದೀವಿ ಅನ್ನೋದನ್ನು ತಿಳ್ಕೋಬೇಕು. ಯು ಹ್ಯಾವ್ ಟು ಹೈಲೈಟ್ your mind and your energy, because ಮೆಡಿಟೇಷನ್ನು ಅಷ್ಟು ಸುಲಭ ಅಲ್ಲ, ಬಟ್ ತುಂಬ ಸುಲಭ. ಗೊತ್ತಾಗ್ಬಿಟ್ರೆ ತುಂಬ ಸುಲಭ. ಟಿಲ್ ಯು ಗೆಟ್ ದ ಗ್ರಿಪ್ ಆಫ್ ಇಟ್ ತುಂಬ ಸುಲಭ. ಅನ್ಲೆಸ್ ಆ್ಯಂಡ್ ಅಂಟಿಲ್ ಯು ಗೆಟ್ ದ ಗ್ರಿಪ್ ಆಫ್ ಇಟ್ ಸ್ವಲ್ಪ ಕಷ್ಟನೇ ಅಲ್ಲ. ಸುಮ್ಮನೆ ಹೊರಗಡೆ ಹೋಗಿ ನೋಡೋಣ ಅಂತ ಅನಿಸುತ್ತೆ. ಇನ್ನೇನು ಮಾಡೋದು ಟೈಮ್ ಪಾಸ್ ಮಾಡೋಕ್ಕೆ? ಯು ಡೋಂಟ್ ನೋ ವಾಟ್ ಟು ಡೂ. There should be a purpose in life. Okay? ಸೊ ಇಲ್ಲಿ ಬರಲಿಕ್ಕೆ ಮುಂಚೆ ಆ ಪರ್ಪಸ್ ಏನು ಅಂತ ಗೊತ್ತಾಗಬೇಕು ನಿಮಗೆ. ಬಂದಾದ ಮೇಲಿಂದ ಯು ಹ್ಯಾವ್ ಟು ಲೀನ್ ಯುವರ್ ಎನರ್ಜಿ. ಆ ಎನರ್ಜಿಗೆ ಇಸ್ ಕಾಲ್ಡ್ ಆ್ಯಸ್ ಡಿವೈನ್ ಎನರ್ಜಿ. ಈ ಡಿವೈನ್ ಎನರ್ಜಿ ಏನು? ದೈವತ್ವ ಅನ್ನೋದೇನು? ಡಿವೈನ್ ಎನರ್ಜಿ ಅಥವಾ ಅದಕ್ಕೆ ದೇವರು ಅಥವಾ ಡಿವಿನಿಟಿ ಅಂತ ಹೇಳೋದು. ಆಬ್ಸ್ಟ್ರಾಕ್ಟ್ ಫಾರ್ಮಲ್ಲಿ ಡಿವಿನಿಟಿ ಅಂತ ಕರೆಯೋದು. ಆ ಡಿವಿನಿಟಿ ಅಂತ ಕರೆದಾಗ ಅದರ ಕಡೆಗೆ ನೀನು ಪ್ರಯಾಣ ಮಾಡ್ತಿದ್ಯಾ ಅನ್ನೋತಕ್ಕಂಥ ಯೋಚನೆ, ಭಾವನೆ ಇರಬೇಕು. ಆ ಭಾವನೆ, ಯೋಚನೆ ಇದ್ದರೂ ಕೂಡ ಅದು ಕೇಂದ್ರೀಕೃತ ಆಗ್ತಾ ಇದ್ದೀನಿ ಅನ್ನೋತಕ್ಕಂಥ ದೃಢ ವಿಶ್ವಾಸ, ದೃಢ ನಂಬಿಕೆ, ಒಂದು ಸಂಕಲ್ಪ ಇರಬೇಕು. ನಾವು ಯಾವ ಕಾರ್ಯ ಸಾಧಿಸಬೇಕಾದರೂ ನಮ್ಮಲ್ಲಿ ಒಂದು ದೃಢ ಸಂಕಲ್ಪ ಇರಬೇಕು. ಈ ಸಂಕಲ್ಪ ಅಂದರೆ ಏನು? ದೃಢವಾಗಿ ನಮ್ಮ ಗುರಿಯನ್ನು ಮುಟ್ಟಬೇಕು. ಏನು ಗುರಿ? ಕಾರ್ಯಸಿದ್ಧಿ. ಮನುಷ್ಯರಾಗಿ ಏನು ಕಾರ್ಯಸಿದ್ಧಿ ಮಾಡ್ಕೋಬೇಕು? ಮನುಷ್ಯರಾಗಿ ನಾವು ಕಾರ್ಯಸಿದ್ಧಿ ಮಾಡ್ಕೋಬೇಕಾಗಿರೋದು ನಮ್ಮ ಆತ್ಮದ ಅರಿವನ್ನು ನಾವು ಹೆಚ್ಚು ಮಾಡ್ಕೋಬೇಕು. ಆತ್ಮದ ಅರಿವು ಯಾಕೆ ಆಗಲ್ಲ ಅಂದಾಗ ನಮಗೆ ಕೇಂದ್ರೀಕೃತವಾಗಲ್ಲ ಮನಸ್ಸು. ಯಾಕಂದರೆ ಚೆಲ್ಲಾಪಳ್ಳಿ ಆಗ್ತಾ ಇರುತ್ತೆ ಮನಸ್ಸು. ನಾವು ದೇವಸ್ಥಾನಕ್ಕೆ ಹೋದರೂ ಒಂದು 5 ನಿಮಿಷ ಮೇಲೆ ನಮಗೆ ಮನಸ್ಸು ಅಲ್ಲಿ ಇರಲ್ಲ. ಯಾಕಂದರೆ ಮನಸ್ಸು ಹೊಯ್ದಾಡುತ್ತೆ. ಯು ಕೆನಾಟ್ ಕಾನ್ಸಂಟ್ರೇಟ್ ಆನ್ ದಟ್.
ಹೊಯ್ದಾಡೋದು ಮನುಷ್ಯನ ಸ್ವಭಾವ. ಮನುಷ್ಯ ಆದಮೇಲೆ ಸ್ವಭಾವ ಏನು ಅಂದರೆ ದ ಮೈಂಡ್ ಸ್ಕ್ಯಾಟರ್ಸ್ ಇನ್ ಆಲ್ ಡೈರೆಕ್ಷನ್ಸ್, ಇಂಗ್ಲೀಷಲ್ಲಿ ಹೇಳ್ಬೇಕಾದ್ರೆ. ಆ ಮೈಂಡ್ ಸ್ಕ್ಯಾಟರ್ ಆಗಬೇಕಾದ್ರೆ ಸ್ಕ್ಯಾಟರ್ ಆಗದೇ ಇರಲಿ ಅಂತ ಹೇಳಿ ನಾವು ಒಂದು ಪಿನ್ ಪಾಯಿಂಟಾಗಿ ಒಂದು ಯೋಚನೆ ಮಾಡಬೇಕು. ನಮ್ಮ ಸನಾತನ ಧರ್ಮದಲ್ಲಿ 33,000 ಕೋಟಿ ದೇವರು, ದೇವತಾ ರೂಪಗಳು, ದೇವತಾ ಶಕ್ತಿಗಳು ಇದೆ. ಅದಕ್ಕೆ ಬೇಕಾಗಿರೋತಕ್ಕಂಥ ಇನ್ನೊಂದು 3,300 ಉಪಶಕ್ತಿಗಳು ಇದ್ದೇ ಇರುತ್ತೆ. ಇದೆಲ್ಲ ಕೇಂದ್ರೀಕೃತ ಆಗೋದು ಎಲ್ಲಿ? ಅದರ ಭಾವನೆ ಎಲ್ಲಿ ಬರುತ್ತೆ? ನಮ್ಮ ಮನಸ್ಸು ಅಂದಾಗ ನಮ್ಮ ಮನಸ್ಸು ಹಾಗೂ ಬುದ್ಧಿ ಜೊತೆಗೆ ಲೀನ ಮಾಡ್ಕೋಬೇಕು. ಸೊ ಮನಸ್ಸು ಸ್ವಲ್ಪ ಲೀನ ಮಾಡ್ಕೊಳ್ತಾ ಹೋದಾಗ ಬುದ್ಧಿಯನ್ನು ನಾವು ಸ್ವಲ್ಪ ಲೀನ ಮಾಡ್ಕೋಬೇಕು. ಬುದ್ಧಿನಲ್ಲಿ ಚುರುಕುತನ ಎಬ್ಬಿಸ್ಬೇಕು. ಅಲ್ಲ ಅಂದರೆ ಕಾನ್ಸಂಟ್ರೇಷನ್ ಇಲ್ಲ ಅಂದರೆ ನಮಗೇನಾಗುತ್ತೆ ಅಂದರೆ ಯು ಆರ್ ಲುಕಿಂಗ್ ಅಟ್ ಒನ್ ಪರ್ಸನ್ ಆ್ಯಂಡ್ ಒನ್ ಆಬ್ಜೆಕ್ಟ್. ಒನ್ ಆಬ್ಜೆಕ್ಟ್ ಈಸ್ ಗುಡ್, ಬಟ್ ಒನ್ ಪರ್ಸನ್ ಈಸ್ ನಾಟ್ ಗುಡ್. ಯಾಕೆಂದರೆ ಮನಸ್ಸು ಚಲಾಪಿಲಿ ಆಗುತ್ತೆ. ಒಂದು ಹೊಲದಲ್ಲಿ 3-4 ಹಸುಗಳು ಅಥವಾ ಎತ್ತುಗಳು ಮೇಯ್ತಾ ಇದ್ದರೆ ಅಥವಾ ಎಮ್ಮೆಗಳು ಮೇಯ್ತಾ ಇದ್ದರೆ ನೀವು ಯಾವುದನ್ನು ಕಾನ್ಸಂಟ್ರೇಟ್ ಮಾಡ್ತೀರಾ? ಆ ಹೊಲನ ಕಾನ್ಸಂಟ್ರೇಟ್ ಮಾಡ್ತೀರಾ ಅಥವಾ ಎತ್ತುಗಳನ್ನ ಕಾನ್ಸಂಟ್ರೇಟ್ ಮಾಡ್ತೀರಾ? ಅಥವಾ ಆ ಎತ್ತನ್ನು ಓಡಿಸೋತಕ್ಕಂಥ ಒಂದು ಫಾರ್ಮರ್ ಇರ್ತಾನೆ. ಅವನು ಬೆಳಗಾಗಿದ ತಕ್ಷಣ ಎತ್ತನ್ನು ಹೊಲಕ್ಕೆ, ಅಂದರೆ ಹೊಲ ಅಂದರೆ ಎಲ್ಲ ರೀತಿಯಾದಂಥ ಹಸುರು ಇರೋತಕ್ಕಂಥ ಪ್ರದೇಶಕ್ಕೆ ಕರ್ಕೊಂಡೋಗಿ ಮೇಯಿಸ್ತಾನೆ, ಹುಲ್ಲನ್ನು ಮೇಯಿಸ್ತಾನೆ. ಸೊ ನೀನು ಯಾವುದನ್ನು ಉದ್ದೇಶ ಇಟ್ಕೊಂಡು ನೋಡ್ತೀಯ? ಅದನ್ನು ನೋಡಿದಾಗ ನಿನಗೊಂದು ಅರ್ಧ ಗಂಟೆ 3/4 ಗಂಟೆ ಸಮಯ ಕಲಿಯೋದು ಗೊತ್ತಾಗಲ್ಲ. ಅದಾದಮೇಲೆ ಏನಾಗುತ್ತೆ? ಕಾನ್ಸಂಟ್ರೇಷನ್ ಹೋಗುತ್ತೆ. ಅಷ್ಟೇನಾ? ಇದೇನು ಹೊಲ ಮೇಯ್ತಾ ಇದ್ದೀನ, ನಾನು ಎತ್ತಿನ ಥರ ಮೇಯ್ತಾ ಇದ್ದೀನ? ಯಾತಕ್ಕೆ ಮಾಡ್ತಾಯಿದ್ದೀನಿ? ಏನು ನನ್ನ ಉದ್ದೇಶ ಏನು ಜೀವನದಲ್ಲಿ? ನನಗೆ ಹೊಲನೂ ಇಲ್ಲ, ನನಗೆ ಗದ್ದೆನೂ ಇಲ್ಲ, ನನಗೆ ಹಸುಗಳು ಇಲ್ಲ, ಏನೂ ಮಾಡೋಕ್ಕೆ ಏನೂ ಇಲ್ಲ. ಅಂದರೆ ಸೂಕ್ತವಾಗಿ ಹೇಳಬೇಕಾದ್ರೆ ನನಗೆ ಒಂದು ಉದ್ದೇಶ ಇಲ್ಲ ಜೀವನದಲ್ಲಿ. ಜೀವನದಲ್ಲಿ ಉದ್ದೇಶ ಇಟ್ಕೊಂಡು ಏನಾದ್ರು ಮಾಡಬೇಕು. ಇಲ್ಲ ಅಂದರೆ ಲೈಫ್ ವೇಸ್ಟ್ ಆಗುತ್ತೆ, ಜೀವನ ವ್ಯರ್ಥ ಆಗುತ್ತೆ. ವ್ಯರ್ಥ ಆಗೋದು ಬಿಟ್ಟು ನಾವು ವ್ಯರ್ಥವಾಗಿ ಭಾವಿಸಿ ನಾವು ಒಂದು ಗುರಿ ಇಟ್ಕೋಬೇಕು. ಆ ಗುರಿ ಇಟ್ಕೊಂಡ್ರೇ ವ್ಯರ್ಥವಾಗೋದು. ಇಟ್ ಬಿಕಮ್ಸ್ ಅ ವೇಸ್ಟ್. ಲೈಫ್ ಈಸ್ ಅ ವೇಸ್ಟ್ ಅನ್ಲೆಸ್ ಅಂಡ್ ಅಂಟಿಲ್ ಯು ಹ್ಯಾವ್ ಅ ಪಿನ್ ಪಾಯಿಂಟೆಡ್ ಕಾನ್ಸಂಟ್ರೇಷನ್. ಬೇಡ, ಪಿನ್ ಪಾಯಿಂಟೆಡ್ ನಾನು ವಾಟ್ ಆಮ್ ಐ ಹಿಯರ್ ಟು ಅಚೀವ್. ಆಯಿತಾ? ನಾವು ಈ ನಿಟ್ಟಿನಲ್ಲಿ ನಾವು ನೋಡ್ತಾ ಬಂದಾಗ ಈ ಸಾಧು ಸಂತರ ಜೀವನನ ನಾವು ಸ್ವಲ್ಪ ಸ್ಟಡಿ ಮಾಡಬೇಕು. ಏನು ಸ್ಟಡಿ ಮಾಡಬೇಕು? ಅವರಲ್ಲಿ ಉದ್ದೇಶ ಏನು? ಉದ್ದೇಶದಲ್ಲಿ ಧರ್ಮದಲ್ಲಿರೋ ಉದ್ದೇಶಗಳೇನು ಅನ್ನೋದನ್ನು ನೋಡಬೇಕು. ಆ ಧರ್ಮದಲ್ಲಿ ನಾವು ಉದ್ದೇಶ ನೋಡ್ತಾ ಬಂದಾಗ ನಮ್ಮ ಜೀವನದಲ್ಲಿ ನಾವು ಮಾಡೋತಕ್ಕಂಥ ಕರ್ಮ, ನಾವು ಮಾಡೋತಕ್ಕಂಥ ಕೆಲಸ ಕಾರ್ಯಗಳು ಕರ್ಮ. ಆ ಕೆಲಸ ಕಾರ್ಯಕ್ರಮಗಳಿಗೆ, ಆ ಕರ್ಮಕ್ಕೆ ನಮಗೆ ಒಂದು ಫೋಕಸಿಂಗ್ ಪಾಯಿಂಟ್ ಸಿಗುತ್ತೆ. ಒಂದು ಕೇಂದ್ರೀಕೃತ ಮಾಡೋತಕ್ಕಂಥ ಮನಸ್ಸು, ಒಂದು ಯೋಚನೆ, ಒಂದು ಸಿದ್ಧಾಂತ ಸಿಗುತ್ತೆ. ಆ ಸಿದ್ಧಾಂತ ಸಿಕ್ಕಿದಾಗ ನಮಗೆ ಏನೋ ಅದರಲ್ಲೊಂದು ಅರ್ಥ ಕಾಣಿಸುತ್ತೆ ಅನ್ನೋತಕ್ಕಂಥ ವಿಚಾರದಲ್ಲಿ ಮನಸ್ಸು ವಿಶಾಲ ಮಾಡ್ಕೋಬೇಕು. ವೆನ್ ಯು ಸಿಟ್ ಟು ಮೆಡಿಟೇಟ್ ಅನ್ನೋ ವಿಚಾರ ಬಂತು ಅಂದಾಗ ಸ್ವಲ್ಪ ನಾನು ಏನು ಕೂತ್ಕೊಂಡು ಏನು ನೋಡಬೇಕು? ವಾಟ್ ಶಲ್ ಐ ಡೂ? ವಾಟ್ ಶಲ್ ಐ ಮೆಡಿಟೇಟ್ ಅಪಾನ್? ಶಲ್ ಐ ಮೆಡಿಟೇಟ್ ಆನ್ ಅನ್ ಆಬ್ಜೆಕ್ಟ್ ಆರ್ ಶಲ್ ಐ ಮೆಡಿಟೇಟ್ ಆನ್ ಅ
ಫಾರ್ಮ್ ಅಥವಾ ಆ ಫಾರ್ಮಲ್ಲಿರೋತಕ್ಕಂಥ ರೀತಿ ನೀತಿ ಸೂಕ್ಷ್ಮಗಳು ಅದೆಲ್ಲ ಸೇರಿಸಿ ಧರ್ಮ ಅಂತ ನಾವು ಹೇಳೋದು. ಧರ್ಮ ಅಂದರೆ ಜಾತಿ ಮಾತ್ರ ಅಲ್ಲ. ನಾವು ಸನಾತನ ಧರ್ಮ ಅಂದರೆ ಜಾತಿಗೆ ಬಂದ್ಬಿಡ್ತೀವಿ. ಅಲ್ಲ, ಜಾತಿ ಬಿಟ್ಟ ಅಲ್ಲ. ಜಾತಿ ಅಲ್ಲದೆ ಹಲವಾರು ಸಿದ್ಧಾಂತಗಳನ್ನು ನಾವು ನೆನೆಸಿಕೊಳ್ಳೋದೇನೆ ನಮ್ಮ ಮಾನವ ಧರ್ಮನಲ್ಲಿ ಇರೋತಕ್ಕಂಥ ರೀತಿ ನೀತಿ. ಯಾಕಂದರೆ ಧರ್ಮ ಅನ್ನೋದು ತುಂಬ ವಿಶಾಲವಾದಂಥ ಮನಸ್ಸು, ವಿಶಾಲವಾದಂಥ ಯೋಚನೆ. ಈಗ ಸದ್ಯಕ್ಕೆ ನಾವು ಮನುಷ್ಯರಾಗಿ ಹುಟ್ಟಾದ ಮೇಲೆ ಮನುಷ್ಯರಿಗೆ ಒಂದು ಕೇಂದ್ರೀಕೃತ ಮಾಡೋತಕ್ಕಂಥ ಒಂದು ಸಿದ್ಧಾಂತ ಇಟ್ಕೋಬೇಕು. ಆ ಸಿದ್ಧಾಂತ ಇಟ್ಕೊಂಡಾಗ ನಾವು ಏನೋ ಯಾತಕ್ಕಾಗಿ ಹುಟ್ಟಿದ್ದೀವಿ, ಏನು ಮಾಡ್ತಾಯಿದ್ದೀವಿ ಅನ್ನೋದನ್ನೆಲ್ಲ ನಾವು ನೋಡ್ತಾ ಇದ್ದೀವಿ. ಅದಕ್ಕೆ ಇದನ್ನೇ ಸಿದ್ಧಾಂತ. ಇದನ್ನೇ ನಾವು ಧರ್ಮದ ರೀತಿ ನೀತಿ ಅಂತ ಹೇಳೋದು. ಇದನ್ನು ಇನ್ನೂ ಒಂದು ರೀತಿ ಹೋಲ್ಸೇಲಾಗಿ ನೋಡ್ತಾ ಇದ್ದದಂದರೆ ಅದು ನಮ್ಮಲ್ಲಿರೋತಕ್ಕಂಥ ರೀತಿ ನೀತಿನ ಕಲ್ಪಿಸಿಕೊಡುತ್ತೆ. ಸನಾತನ ಧರ್ಮ ಏನು ಅಂದರೆ ರೀತಿ ನೀತಿ ಧರ್ಮಗಳನ್ನು ಶಾಸ್ತ್ರಗಳನ್ನು ಹೇಳ್ಕೊಡೋದು ಅಲ್ಲದೆ ರೀತಿ ನೀತಿ ಹಾಗೂ ಆ ಧರ್ಮಕ್ಕೆ ಅನುಸರಿಸಿಕೊಂಡು ಹೋದಾಗ ನಮಗೆ ಯಾವ ರೀತಿ ನಾವು ನಡ್ಕೋಬೇಕು, ಯಾವ ರೀತಿ ನಡ್ಕೋಬಾರ್ದು, ಯಾವ ಧರ್ಮದಲ್ಲಿ ನಾನು ಪಾಲಿಸಬೇಕು, ಯಾವ ಧರ್ಮ ನಾವು ಪಾಲಿಸದೇ ಇರಬಾರ್ದು ಅನ್ನೋದನ್ನೆಲ್ಲ ನಮಗೆ ಕೇಂದ್ರೀಕೃತ ಮಾಡೋತಕ್ಕಂಥ ಯೋಚನೆಗಳು ಭಾವನೆಗಳು ಬರ್ತಾ ಹೋಗುತ್ತೆ. ಇದೆಲ್ಲ ಸೇಕರಿಸ್ತಾ ಹೋದಾಗ ಮನಸ್ಸಿನಲ್ಲಿ ಹಲವಾರು ಕೇಂದ್ರೀಕೃತ ಮಾಡೋತಕ್ಕಂಥ ಸೂಕ್ಷ್ಮ ವಿಚಾರಗಳು ಮನಸ್ಸಿದೆ. ಆ ಸೂಕ್ಷ್ಮದಲ್ಲಿ ಮನಸ್ಸು ನಮ್ಮಲ್ಲಿ ಓಡಾಡೋತಕ್ಕಂಥ ರಕ್ತ, ಆ ರಕ್ತದ ಮೂಲಕ ನಮ್ಮ ಜೀನ್ಸು, ನಮ್ಮ ಜೀವಕೋಶಗಳು, ಆ ಜೀವಕೋಶಗಳಿಗೆ ಅದು ಆಗಾಗ ಇಂಧನಗಳಿಗೆ ಕೊಡ್ತಾ ಇರುತ್ತೆ. ಸೊ ಯು ಗೆಟ್ ಕಾನ್ಷಿಯಸ್ಲಿ ಎನರ್ಜಿ ಇನ್ your whole body and also in the whole energy systems of your body. ಅದಕ್ಕೆ ಒಂದೊಂದ್ಸಲ ನಮಗೇನಾಗುತ್ತೆ ಅಂದರೆ ಕೈ ನೋವು ಬರುತ್ತೆ, ಇಲ್ಲ ಕೈ ಸೇದತ್ತೆ, ಅಥವಾ ಏನೋ ಕೈ ಮಡ್ಸೋಕ್ಕಾಗದೇ ಇರೋತಕ್ಕಂಥ ಪರಿಸ್ಥಿತಿ ಇರುತ್ತೆ. ಅದಕ್ಕೆ ಬೇಕಾಗಿರೋ ಮುಲಾಮು ಗಿಲಾಮೆಲ್ಲ ಹಚ್ಕೋತೀವಿ. ಅದು ಹಚ್ಕೊಂಡಾಗ ಏನಾಗುತ್ತೆ ಅಂದಾಗ ಮತ್ತೆ ನಮಗೆ ಪುನರ್ಶಕ್ತಿ ಪುನರ್ ಚೈತನ್ಯ ಬರೋ ರೀತಿ ವಿಚಾರ ಆಗುತ್ತೆ. ಇಲ್ಲ ಹುಷಾರಿಲ್ಲದೆ ಇದ್ದಾಗ ಜ್ವರ ಬಂದಿದೆ ಅಥವಾ ಜ್ವರ ತೀವ್ರವಾಗಿ ಹೋಗಿದೆ ಅನ್ನೋಕ್ಕೆ ಬೇಕಾಗಿರೋತಕ್ಕಂಥ ಮಾತ್ರೆಗಳನ್ನೆಲ್ಲ ನಾವು ತೊಗೊಂಡು ಬಂದು ನಮ್ಮ ದೇಹದಲ್ಲಿ ತುಷ್ಟಿ ಪುಷ್ಟಿ ಮತ್ತೆ ಬರೋ ಹಾಗೆ ಪುನರ್ ಚೈತನ್ಯ ಬರೋ ಹಾಗೆ ನಾವು ಬೇಕಾಗಿರೋ ಕ್ರಮಗಳೆಲ್ಲ ತೊಗೊಳ್ತಾ ಬರ್ತೀವಿ. ಆಲ್ ರೈಟ್, ಇದು ಮುಖ್ಯ. ಇದು ದೇಹಕ್ಕಾಯ್ತು. ಇದೇ ರೀತಿ ಮನಸ್ಸನ್ನು ಕಾಪಾಡೋದು ನಮ್ಮ ಶಾಸ್ತ್ರ ಹಾಗೂ ನಮ್ಮ ಧರ್ಮ. ನಾವು ಏನು ಧರ್ಮ ಮಾಡ್ತೀವೋ, ಏನು ಮನಸ್ಸಿನಲ್ಲಿ ಆ ಧರ್ಮನ ನಾವು ಇಚ್ಛೆ ಪಡ್ತೀವೋ, ಆ ಧರ್ಮದಂತೆ ನಮ್ಮ ದೇಹದಿಂದ ನಮಗೆ ಆಗಾಗ ಬೇಕಾಗಿರೋತಕ್ಕಂಥ ಚೈತನ್ಯ ಪೂರ್ವಕವಾದಂಥ ಬುದ್ಧಿ ಬರುತ್ತೆ. ಮನಸ್ಸಿಗಾಯಿತು. ನೆಕ್ಸ್ಟು ಬುದ್ಧಿ ಕೆಲಸ ಮಾಡೋದು ಎಲ್ಲಿ ಅಂದಾಗ ಮನಸ್ಸಿಂದ ಪ್ರೇರೇಪಣೆ ಕೊಡುತ್ತೆ. ಮನಸ್ಸು ಅಂದರೆ ಏನು? ಇಡೀ ದೇಹದಲ್ಲಿ ಮುಖ್ಯವಾದಂಥ ಒಂದು ಭಾಗ ಇದೆ. ಆ ಮನಸ್ಸಿನಲ್ಲಿ ಮುಖ್ಯವಾದಂಥ ಭಾಗ ಅಂದರೆ ಬುದ್ಧಿ ಭಾಗ, ದ ಇಂಟೆಲೆಕ್ಟ್, ಬುದ್ಧಿ ಭಾಗ. ಆ ಬುದ್ಧಿಗೆ ನಾವು ಚೈತನ್ಯ ಕೊಡ್ತಾನೆ ಇರಬೇಕು. ಇಲ್ಲ ಅಂದರೆ ಏನಾಗುತ್ತೆ ಅಂದರೆ ಬುದ್ಧಿಗೆ ಬೇಕಾಗಿರೋದು ಏನು? ದೇಹದಿಂದ ತುಷ್ಟಿ ಪುಷ್ಟಿ ಆಹಾರ, ಹಾಗೂ ಮನಸ್ಸಿನಿಂದ ಆಗೋತಕ್ಕಂಥದ್ದು ಏನು ಅಂದಾಗ ಮುಖ್ಯವಾಗಿ ಇರೋದು ಸಂಸ್ಕಾರ, ಕಲ್ಚರ್, ಸ್ಪಿರಿಚುವಲ್ ಕಲ್ಚರ್. For more satsangs from Sri Sri Nimishananda Guruji, subscribe to this channel. Click the bell button below to get notifications. Like and share the video and spread the divine message.